ಅದೇ ಹೀರೋ ಎಂಟ್ರಿ ಶಿಲ್ಲೆ ಹೊಡೆದಿಲ್ಲ, ಬಟ್ ಹೀರೋ ಕ್ಲೈಮ್ಯಾಕ್ಸ್ ಪೂರ್ತಿ ಶಿಲ್ಲೆ ಹೊಡಿತಾ ಇದ್ದು. ಸೊ ಅದು ಸಿನಿಮಾ ಗೆದ್ದಿರಲ್ಲ ಅನ್ಸುತ್ತೆ. ಬಟ್ ಏನೇ ಆದ್ರೂ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ. ಸೊ ನೆಕ್ಸ್ಟ್ ಶೋಗಳೇ ರಿಪೋರ್ಟ್ ಹೇಳೋದು. ದುಷ್ಯಂತ್ ಅವ್ರ ಆಕ್ಟಿಂಗ್ ಬಗ್ಗೆ ಎಲ್ಲರೂ ಮಾತಾಡ್ತಿರೋದು ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ ಹುಡುಗ, ತುಂಬಾ ಸಿನಿಮಾಗಳು ಆಗಿ ದುಷ್ಯಂತ್ ಫಸ್ಟ್ ಇಂದಾನೆ ಹೇಳ್ಕೊಂಬಂದ, ಅವ್ನು ಕನ್ನಡ ಭಾಷಾ ಸ್ಪಷ್ಟನೆ ತುಂಬಾ ಅಮೋಘವಾಗಿದೆ. ಅವನು ಕನ್ನಡ ಸಿಕ್ಕಿದ್ದೊಂದು ವರ, ಈ ರೀತಿ ನಟ ಸಿಕ್ಕಿದ್ದು. ಅದು ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವ್ ಹೇಳ್ಬೇಕು. ಈಗ ಹೌದಾ ಸಿಂಪಲ್ ಕೂಡ ಒಂದೇನೋ ಮರುವನ್ನ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಈ ಸಿನಿಮಾ ನಾನು ಹೇಳಿದ್ದೀನಿ ಫಸ್ಟ್ ಇಂದನೂ ನಂಗೆ ಸಿಂಪಲ್ ಅನ್ನೋ ಫೀಲ್ ಇದ್ದೇ ಇತ್ತು. ಈಗ ಫಸ್ಟ್ ಅದೇ ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗಿ ಮೀಟ್ ಆಗ್ತಾನೆ, ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ. ಇದ್ರಲ್ಲಿ ಒಂದು ಹುಡುಗಿ ಮೀಟ್ ಆಗ್ತಾನೆ, ಪುನರ್ಜನ್ಮ ಓಪನ್ ಆಗುತ್ತೆ. ಅಲ್ಲೂ ಹೀರೋಯಿನ್ ಡಿಸೀಸ್ ಇತ್ತು, ಹೀರೋಯಿನ್ ಡಿಸೀಸ್ ಇತ್ತು. ನಾನು ಆ ಫಾರ್ಮುಲಾ ಇಟ್ಕೊಂಡೆ ಬರ್ದಿದ್ದು. ನನಗೆ ಆ ಫೀಲ್ ಇತ್ತು, ಅದು ದೇವ್ರು ಕೊಟ್ಟಿದ್ದು ಒಂದು ಫೀಲ್ ಇತ್ತು. ಕಥೆ ವಿಚಾರದ ತುಂಬಾ ಕೂಡಿಟ್ಕೊಂಡಂತ ಸಿನಿಮಾ ಇರೋದು ತುಂಬಾ ಡ್ರೀಮ್ ಪ್ರಾಜೆಕ್ಟ್ ಇದು. ಸೊ ತೆರೆ ಮೇಲೆ ನೋಡಿದಾಗ ನಿಮ್ಮ ಕಥೆ ಹೇಗೆ ಅನಿಸ್ತು ಸರ್? ಯಾಕಂದ್ರೆ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ ಕಥೆ. ನಾನು ಫ್ಯಾನ್ ಈ ಸ್ಕ್ರಿಪ್ಟ್ನ ನಾನು ಕೂಡ ತೆರೆ ಮೇಲೆ ನೋಡ್ಬೇಕು ಅಂತ ಅನ್ಸಿದೆ. ನನಗೂ ಗೊತ್ತಾಗಿದೆ ಈಗ ಎಲ್ಲಿ ಹುಡುಕಿದೆ, ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ. ಬಟ್ ಸೆಕೆಂಡ್ ಹಾಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು. ಅಂದ್ರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ನೋಡೋಕ್ಕಂತ ಇತ್ತು. ಬಟ್ ಅದು ಲ್ಯಾಗ್ ಆಗ್ಬೋದು ಅಂದ್ಬಿಟ್ಟು ಬೇರೆ ಏನಾದ್ರು ಸರ್ಚ್ ಮಾಡಿದೆ. ನನಗೆ ಸಹಮತ ಇದೆ. ಓನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಸ್ ಬಜೆಟ್ ಆಗಿರೋದ್ರೆ ಅವ್ರಿಗೆ ರಿಟರ್ನ್ ಆಗಬೇಕು. ನಾನು ಏನು ಅನ್ಕೊಂಡಿದ್ದೆ ನಾನು ಶೂಟ್ ಮಾಡಿದ್ದೀನಿ ಸರ್. VFX ಸಂಬಂಧಪಟ್ಟಾಗೆ ಸರ್ ಅದ್ಭುತ ಮೂಡ್ ಬಂದಿರೋದು ಏನು ದೇವತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನಾವು ಅನ್ಕೊಂಡಿಲ್ಲ ಆ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ ಹೇಳಿ. ಇಲ್ಲ, ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು. ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ರಿಂದ ಸಮುದ್ರ ಮಂಥನೆಲ್ಲ ಫಾಸ್ಟ್ ಆಗಿ ನಾವು ಔಟ್ ಕೊಡ್ತಾ ಇದ್ವಿ. ಓಕೆ. ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕಥೆನ, ಸಮುದ್ರದಲ್ಲಿ ಬಂದಿದ್ದಾರಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ತುಂಬಾ ಫಾಸ್ಟ್ ಆಗಿ ಆಯ್ತು ನೀವು ಹೇಳಿದಾಗೆ ಅದು ಎರ ಕಟ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ಎಸ್ ಸರ್. ಇದು ಅದಾದ್ರೆ ಬಂದೇ ಬರುತ್ತೆ.